ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವರು ಮಂಗಳಗೌರಿ ಎಂಎನ್, ಮೈಸೂರು. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ಶರದ್ ಋತು, ಕಾರ್ತಿಕ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿ, ಆಶ್ಲೇಷ ನಕ್ಷತ್ರ. ದಿನಾಂಕ 12/11/2025 ಬುಧವಾರ. ಮುಖ್ಯ ಅಂಶಗಳು: ಕಾರ್ತಿಕ ದೀಪೋತ್ಸವದಲ್ಲಿ ಮೆಸ್ಕಾಂ ಸಿಬ್ಬಂದಿಗೆ ಸನ್ಮಾನ, ಕನ್ನಡ ನುಡಿ ನಿತ್ಯೋತ್ಸವ. ಸುದ್ದಿಯ ವಿವರ: ಅಪಾಯಕಾರಿ ಕೆಲಸವನ್ನು ಸಾರ್ವಜನಿಕರ ಅನುಕೂಲಕ್ಕಾಗಿ ಹಗಲಿರುಳು ಸೇವೆ ಸಲ್ಲಿಸುವ ಮೆಸ್ಕಾಂ ಸಿಬ್ಬಂದಿ ಶ್ರಮಕ್ಕೆ ಬೆಲೆ ಕಟ್ಟಲಾಗದು ಎಂದು ಜೆಸಿಐನ ಶೂನ್ಯ ರಮೇಶ್ ಹೇಳಿದರು. ಮೆಣಸೆ ಗ್ರಾಮ ಪಂಚಾಯಿತಿಯ ಕಿರಕೂಡು ಶೂನ್ಯದ ಶ್ರೀ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸೋಮವಾರ ಏರ್ಪಡಿಸಿದ ಕಾರ್ತಿಕ ದೀಪೋತ್ಸವದಲ್ಲಿ ಮೆಸ್ಕಾಂ ಸಿಬ್ಬಂದಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ವಿದ್ಯುತ್ ಅವಲಂಬನೆ ಈಗ ಹೆಚ್ಚಿದ್ದು, ವಿದ್ಯುತ್ ಅಗತ್ಯ ಮತ್ತು ಅನಿವಾರ್ಯವಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಕಾಡಿನೊಳಗೆ ಹಾದು ಹೋಗಿರುವ ವಿದ್ಯುತ್ ಮಾರ್ಗಕ್ಕೆ ಆಗಾಗ್ಗೆ ಅಡಚಣೆ ಬರುವುದರಿಂದ ವಿದ್ಯುತ್ ಕಡಿತ ಅನಿವಾರ್ಯವಾಗುತ್ತದೆ. ಗ್ರಾಮೀಣ ಪ್ರದೇಶದಲ್ಲೂ ಉಂಟಾಗುವ ಸಮಸ್ಯೆಯನ್ನು ಪರಿಹರಿಸುತ್ತಿದ್ದಾರೆ ಎಂದರು. ದೀಪೋತ್ಸವದ ವಿಶೇಷ ಉಪನ್ಯಾಸ ನೀಡಿದ ಉಳುವೆ ಗಿರೀಶ್ ಭಟ್, ಅದ್ವೈತ ತತ್ವ ಪ್ರತಿಪಾದಕರಾದ ಶಂಕರಾಚಾರ್ಯರ ಸಂದೇಶವು ಎಲ್ಲಾ ಕಾಲಕ್ಕೂ ಪ್ರಸ್ತುತವಾಗಿದೆ. ಮನುಕುಲದ ಹಿತಕ್ಕಾಗಿ ನಮ್ಮ ಜೀವನವನ್ನೇ ಮೀಸಲಿಟ್ಟ ಅವರು ಅಲ್ಪ ಜೀವಿತಾವಧಿಯಲ್ಲಿ ಹಲವು ಧಾರ್ಮಿಕ ಗ್ರಂಥವನ್ನು ರಚಿಸಿದರು. ಶಂಕರಾಚಾರ್ಯರು ಸ್ಥಾಪಿಸಿದ ಅಮ್ನೇಯ ಪೀಠದಲ್ಲಿ ಒಂದಾದ ಶೃಂಗೇರಿಯಲ್ಲಿ ನಾವೆಲ್ಲರೂ ಇರುವುದು ಭಾಗ್ಯವಾಗಿದೆ ಎಂದರು. ಮೆಸ್ಕಾಂ ಸಿಬ್ಬಂದಿಗಳಾದ ನಟೇಶ್ ಮತ್ತು ಉಷಾರವರನ್ನು ಸನ್ಮಾನಿಸಲಾಯಿತು. ಕಾರ್ತಿಕ ದೀಪೋತ್ಸವದ ಅಂಗವಾಗಿ ಶ್ರೀ ವಿಶ್ವೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ, ಮಹಾಮಂಗಳಾರತಿ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಅರ್ಚಕ ಗುರುಮೂರ್ತಿ ಭಟ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ, ಯೋಗಪ್ಪ ಗೌಡ, ಸುಮಂಗಲ ಆನಂದ ಸ್ವಾಮಿ, ಮೆಣಸೆ ಗ್ರಾಮ ಪಂಚಾಯಿತಿ ಸದಸ್ಯ ರಾಜು, ಶೂನ್ಯ ರಾಧಾಕೃಷ್ಣ ಭಟ್, ಪ್ರಕಾಶ್, ಶ್ರೀಕಾಂತ್ ಇತರರು ಇದ್ದರು. ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆಯಾಗಿದ್ದು, ಅಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶಿಸಿದರೆ, ಇಲ್ಲಿ ಪ್ರಶ್ನೆ ಮತ್ತು ಉತ್ತರವನ್ನು ಡಿವಿಜಿ ಅವರು ಪ್ರಸ್ತುತಪಡಿಸಿದ್ದಾರೆ ಎಂದು ಸಿಗದಾಳು ಅರವಿಂದ್ ಹೇಳಿದರು. ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ಎನ್ ರಮೇಶ್ ರವರ ಮನೆಯಲ್ಲಿ ಏರ್ಪಡಿಸಿದ ಮನೆ ಮನಗಳಲ್ಲಿ ಕನ್ನಡ ನುಡಿ ನಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಬೇಕು ಬೇಕು ಎಂಬ ಬೇಕುಗಳಿಗೆ ಸಾಕು ಎನ್ನುವ ಭಾವ ಮೂಡಬೇಕು ಎಂಬುದು ಕಗ್ಗದಲ್ಲಿ ಉಲ್ಲೇಖವಾಗಿದೆ. ಜೀವನ ಮೌಲ್ಯ ನಶಿಸುತ್ತಿರುವ ಈ ಕಾಲಘಟ್ಟದಲ್ಲಿ ಮಂಕುತಿಮ್ಮನ ಕಗ್ಗದ ಪದ್ಯ ಅನುಸರಣೀಯವಾಗಿದೆ ಎಂದರು. ಪುರಾಣ ಕಥೆಯಲ್ಲಿ ಜ್ಞಾನ ವಿಜ್ಞಾನ ಕುರಿತು ಮಾತನಾಡಿದ ಸಾಹಿತಿ ಬಿ ಶಿವಶಂಕರ್, ಪುರಾಣ ಕಥೆ ನಮ್ಮನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯುವ ಸಂದೇಶವಾಗಿದೆ. ಪ್ರತಿಯೊಂದು ಆಚರಣೆ ಹಿಂದೆ ವಿಜ್ಞಾನವಿದೆ, ಅದನ್ನು ಅರಿತು ಬಾಳುವಂತಹ ಕೆಲಸವಾಗಬೇಕು ಎಂದರು. ಅಡ್ಡಗದ್ದೆ ಗ್ರಾಮ ಪಂಚಾಯಿತಿ ಕಸಾಪ ಘಟಕದ ಅಧ್ಯಕ್ಷ ಅಣ್ಣುಕೊಡಿಗೆ ಶ್ರೀಧರಂ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಶೃಂಗೇರಿ ಸುಬ್ಬಣ್ಣ, ಅಂಗುಡಿ ದಿನೇಶ್, ಸುಮಂಗಲ ಆನಂದಸ್ವಾಮಿ, ಎನ್ ರಮೇಶ್, ಗಾಯತ್ರಿ ಇದ್ದರು. ಇಂದಿನ ಕಾರ್ಯಕ್ರಮ: ಕನ್ನಡ ಸಾಹಿತ್ಯ ಪರಿಷತ್ ನುಡಿ ನಿತ್ಯೋತ್ಸವ, ಗುರು ಹಿರಿಯರಿಗೆ ಸನ್ಮಾನ, ಕನ್ನಡ ಗೀತೆ ಗಾಯನ. ಉದ್ಘಾಟನೆ ಶ್ರೀಮಠದ ಅಧಿಕಾರಿ ಮಂಜುನಾಥ್, ಅಧ್ಯಕ್ಷತೆ ಕಸಾಪ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ, ಉಪಸ್ಥಿತಿ ಪ್ರವೀಣ ಪೂಜಾರಿ, ವಿಜಯ ದಿಪ್ಪನಮಕ್ಕಿ, ಶಿಲೇಂದ್ರ, ಎಚ್ಆರ್ ವಿಶ್ವನಾಥ್, ಪ್ರವೀಣ. ಸ್ಥಳ ರಾಜೇಶ್ ರವರ ಮನೆ, ದುರ್ಗಾ ದೇವಸ್ಥಾನ. ಸಮಯ ಸಂಜೆ 5ಕ್ಕೆ. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಕೋಟೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448840831ಕ್ಕೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.